ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾ ಪದ್ಧತಿ ಅಧ್ಯಾಯದ 47ನೇ ಪ್ರಶ್ನೆಯನ್ನ ಗಮನಿಸಿ. ವರ್ಗಮೂಲ 5 ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ. ಸೊ ಇಲ್ಲಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ AC ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಹೇಳಿ, AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಸೊ ಇಲ್ಲಿ ಸಂಖ್ಯಾ ರೇಖೆ ಮೇಲೆ 0ಯಿಂದ 2ರವರೆಗೆ AB ದೂರವನ್ನ ತೆಗೆದುಕೊಳ್ಬೇಕು ಅಲ್ವಾ. ಸೊ ಅಂದ್ರೆ AB ಅಂದ್ರೆ 2 ಮಾನಗಳನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಬಿ ನಲ್ಲಿ ಏನ್ ಮಾಡ್ಬೇಕು, 1 ಮಾನದಷ್ಟು ಎತ್ತರದ ಲಂಬ ರೇಖೆ BC ಅನ್ನ ಎಳ್ಕೊಳ್ಬೇಕು. ಸೊ ಅಂದ್ರೆ BC ಇಸ್ ಈಕ್ವಲ್ ಟು 1 ಮಾನ. ಸೊ ಈಗ AC ಏನ್ ಹೇಳಿ, ವಿಕರ್ಣ ಬಿಂದುಗಳನ್ನ ಸೇರಿಸಿ. ಈಗ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ವಿಕರ್ಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಓಕೆ, ಸೊ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಸೊ ಇಲ್ಲಿ AB ಏನ್ ಹೇಳಿ, 2 ಮಾನಗಳು 2 ಸ್ಕ್ವೇರ್ ಪ್ಲಸ್ BC 1 ಸ್ಕ್ವೇರ್. ಸೊ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, 4 ಪ್ಲಸ್ 1 ಇಸ್ ಈಕ್ವಲ್ ಟು 5. ಸೊ ಹಾಗಾದ್ರೆ ಇಲ್ಲಿ AC ಇಸ್ ಈಕ್ವಲ್ ಟು ವರ್ಗಮೂಲ 5 ಆಗತ್ತೆ. ಸೊ ಈಗ ನೀವೇನ್ ಮಾಡ್ತೀರಾ, A ಅನ್ನ ಕೇಂದ್ರವನ್ನಾಗಿಟ್ಕೊಂಡು AC ತ್ರಿಜ್ಯದೊಂದಿಗೆ ಸಂಖ್ಯಾ ರೇಖೆ ಮೇಲೆ ಒಂದು ಚಾಪವನ್ನ ಹಿಂಗೆ ಎಳೆದ್ರೆ ಸೊ ಏನಾಗತ್ತೆ, ಆ ಸಂಖ್ಯಾ ರೇಖೆಯನ್ನ ಸಂಧಿಸುವಂತಹ ಬಿಂದು ಏನಾಗತ್ತೆ ಹೇಳಿ, ವರ್ಗಮೂಲ 5 ಆಗಿರತ್ತೆ. ಓಕೆ, ಸೊ ಇದೇನ್ ಹೇಳಿ, ವರ್ಗಮೂಲ 5 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸುವಂತದ್ದು. ಓಕೆ, ಥ್ಯಾಂಕ್ ಯು.